ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಮೈ ಮಿನಿ ಬ್ಲಾಗ್ ಗೈಸ್ ಇವತ್ತಿನ ಬ್ಲಾಗ್ ನಾನು ಬೆಳಗ್ಗೆ ಎದ್ದ ತಕ್ಷಣ ಸ್ಟಾರ್ಟ್ ಮಾಡಿದೆ ಗೈಸ್. ಹಾಸಿಗೆ ಕೂಡ ಇನ್ನೂ ಅಲ್ಲೇ ಇದೆ, ಇನ್ನೂ ತೆಗ್ದಿಲ್ಲ. ಸೊ ಇವಾಗ ಎದ್ದೆ ಗೈಸ್, ಎದ್ಬಿಟ್ಟು ಬ್ಲಾಗನ್ನು ಸ್ಟಾರ್ಟ್ ಮಾಡಿದೆ. ಸೊ ಇವತ್ತು ಸ್ಯಾಟರ್ಡೇ ಗೈಸ್, 2 days ಲೀವ್ ಇದೆ. ಅದಕ್ಕೆ ಊರಿಗೆ ಹೋಗ್ಬೇಕಂತೇಳಿ ಬೆಳಿಗ್ಗೆ ಬೇಗನೆ ಎದ್ಬಿಟ್ಟೆ ಗೈಸ್. ಯಾಕೆಂದರೆ ಇವತ್ತು ಸ್ವಲ್ಪ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಹೋಗಬೇಕು ಗೈಸ್. ಅದಕ್ಕೆ ರೆಡಿ ಆಗಬೇಕಂತೇಳಿ ಬೇಗನೆ ಎದ್ದು ಬಂದೆ ಗೈಸ್. ಸೊ ರೆಡಿ ಆಗಿಬಿಟ್ಟು ಸಿಗ್ತೇನೆ ಗೈಸ್, ಅಲ್ಲಿ ಮಟ್ಟ ಟೇಕ್ ಕೇರ್. ಸೊ ಫೈನಲಿ ಇವಾಗ ಜಸ್ಟ್ ರೆಡಿ ಆದೆ ಗೈಸ್. ಸೊ ರೆಡಿ ಆಗಿಬಿಟ್ಟು ಫ್ರೆಶ್ ಅಪ್ ಆದೆ. ಸೊ ಇವಾಗ ಏನಿಲ್ಲ ಗೈಸ್, ಸೀದಾ ಊರಿಗೆ ಹೊರಟು ಬಿಡಬೇಕು. ಸೊ ಬ್ಯಾಗ್ ಕೂಡ ರೆಡಿ ಮಾಡಿಕೊಂಡೆ. ಸೊ ಇವಾಗ ಹೊರಗಡೆ ಅಷ್ಟೇ. ಹೊರಗಡೆ ಬಂದು ನೋಡಿದರೆ ಹುಡುಗರೆಲ್ಲ ಮಾಡ್ಕೊಂಡ್ಬಿಟ್ಟವ್ರೆ ಗೈಸ್. ಇದು ಆ್ಯಕ್ಚುಲಿ ಚೆನ್ನಾಗಿರೋ. ಸೊ ಟೈಮ್ ನೋಡಿದರೆ 7:30 ಆಯಿತು. ಸೊ ಹೊರಗೆ ಕೂಡ ತುಂಬ ಚಳಿ ಇರುತ್ತೆ ಗೈಸ್. ಸೊ ಏನು ಮಾಡೋಕ್ಕೆ ಬರಲ್ಲ, ಹೋಗಬೇಕು. ನಾನು ಲೀವ್ ಇದ್ದರೆ ಮಾತ್ರ ನಾನು ಇರಲ್ಲ ಗೈಸ್, ಮನೆಗೆ ಹೋಗ್ಬಿಡ್ತೇನೆ ಅಷ್ಟೇ. ಹೊರಗಡೆ ನೋಡಿ ಗಾಯ್ಸ್, ಮಂಜ ಎಷ್ಟು ಬಿದ್ದಿದೆ ಅಂಥೇಳಿ. ಸೊ ಏನು ಕಾಣೋದಿಲ್ಲ ಮುಂದೆ ರೋಡೆಲ್ಲ. ಸೊ ಇದರಲ್ಲೇ ಹೋಗಬೇಕು ಗೈಸ್, ಇಂಥ ಚಳಿಯಲ್ಲೇ. ಸೊ ಬನ್ನಿ ಗೈಸ್, ಲೆಟ್ಸ್ ಗೋ, ಹೊರಡೋಣ. ಸೊ ಹೊರಗೆ ನೋಡಿದರೆ ತುಂಬ ಚಳಿ ಇದೆ ಗೈಸ್. ಸೊ ಅದಕ್ಕೆ ಬಿಸಿಯಾಗಿ ಏನಾದರೂ ಕುಡಿಯಬೇಕಲ್ಲ ಗೈಸ್, ಅದಕ್ಕೆ ಟೀ ಕುಡಿಯೋಣ ಅಂತೇಳಿ ಬಂದಿದ್ದೆ ಗೈಸ್. ಬನ್ನಿ ಗೈಸ್, ಟೀ ಕುಡಿಯೋಣ. ಸೊ ಫೈನಲಿ ಸ್ವಲ್ಪ ಲೈಟಾಗಿ ನಾಷ್ಟ ಮಾಡ್ಕೊಂಡು ಬಂದೆ ಗೈಸ್. ಸೊ ಇವಾಗೇನಿಲ್ಲ, ಇವಾಗ ಹೋಗ್ಬಿಡೋದು ಗೈಸ್. ತುಂಬ ಆಗಿಬಿಟ್ಟಿದೆ. ಸೊ ಫೈನಲಿ ಮನೆಗೆ ಬಂದು ರೀಚ್ ಆಗಿದೆ ಗೈಸ್. ಸೊ ಬಂದಮೇಲೆ ಬ್ಲಾಗ್ ಮಾಡಲಿಕ್ಕೆ ಕಂಟಿನ್ಯೂ ಆಗಲಿಲ್ಲ. ಸೊ ಇವಾಗ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ.